ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಈ ಒಂದು ರೀಡಿಂಗ್ ಆ ವ್ಯಕ್ತಿಯ ಡೀಪ್ ಫೀಲಿಂಗ್ ಏನಾಗಿರುತ್ತೆ ನಿಮ್ಮ ಬಗ್ಗೆ ಅಂತ ಅನ್ನೋದು ಲವ್ ರೀಡಿಂಗ್ ಆಗಿರುತ್ತೆ. ಸೊ ಓಪನ್ ಮೈಂಡೆಡ್ ಆಗಿ ನೋಡಿ. ಸೊ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಸೊ ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಡಿಸೆಂಬರ್ 3ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು ಮೂನ್ ಮೆಡಿಟೇಷನ್ ಅನ್ನುವಂತಹ ಒಂದು ಫ್ರೀ ವೆಬಿನಾರ್, ಅಂದ್ರೆ ಹುಣ್ಣಿಮೆಯ ಧ್ಯಾನದ ಬಗ್ಗೆ ಫ್ರೀ ವೆಬಿನಾರ್ ಇರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಇದೆನೋ ಅವರು ಕೂಡ ಬಂದು ಜಾಯಿನ್ ಆಗ್ಬೋದು. ಸೊ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ಗೆ ನೀವು ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಬಹುದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಆ ಒಂದು ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನಾಗಿರುತ್ತೆ ಅಂತ ಅನ್ನೋದು. ಸೊ ಮೊದಲು ನಿಮ್ಮ ಒಂದು ಎನರ್ಜಿಯನ್ನ ಚೆಕ್ ಮಾಡ್ತೀನಿ ಆ್ಯಂಡ್ ಅವ್ರದ್ದು ಕೂಡ ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಒಂದು ಎನರ್ಜಿಯಲ್ಲಿ ಸ್ವಲ್ಪ ಫ್ರೀಡಮ್ ಅನ್ನ ಬಯಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಇದು ನಿಮ್ಮ ಬಗ್ಗೆ ಆಗಿರುತ್ತೆ. ಓಕೆ, ನಿಮ್ಮ ಒಂದು ಎನರ್ಜಿಯ ಬಗ್ಗೆ ಆಗಿರುತ್ತೆ. ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಅಂಡ್ ಇಲ್ಲಿ ಫಸ್ಟ್ ಆಗಿ ನೀವು ಬರೋದು ನಿಮ್ಮ ಬಗ್ಗೆ ಅಂತಂದ್ರೆ ನೀವು ಅತಿಯಾಗಿ ಕಾಳಜಿಯನ್ನು ಮಾಡ್ತಾ ಇದ್ದೀರಾ. ಯಾರು ಪರ್ಸನ್ ಅನ್ನ ನೀವು ಯಾರ ಬಗ್ಗೆ ನೋಡ್ತಾ ಇದ್ದೀರೋ ಅದು ಅಪೋಸಿಟ್ ಪರ್ಸನ್, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು. ಓಕೆ, ಯಾರು ಅಪೋಸಿಟ್ ಆಗಿರ್ತಾರೋ ಸೊ ಅವ್ರದಕ್ಕಿಂತ ನಿಮ್ಮ ಒಂದು ಮನಸ್ಸು ತುಂಬಾನೇ ಕಾಳಜಿ ವಹಿಸುವಂಥದ್ದು ಅಂಡ್ ತುಂಬಾ ಕೇರ್ ಮಾಡುವಂಥದ್ದು, ತುಂಬಾ ಕಾಳಜಿಯನ್ನ ವಹಿಸುವಂಥದ್ದು ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಆ ಪರ್ಸನ್ ನಿಮ್ಗೆ ಕೆಲವೊಂದು ಸರಿ ಅರ್ಥ ಮಾಡ್ಕೊಂತಾರೆ ಅಂಡ್ ಕೆಲವೊಂದು ಸರಿ ಅರ್ಥ ಮಾಡ್ಕೊಳೋದಿಲ್ಲ. ಅಂಡ್ ಜಗಳ ಆಗಿರೋದು ಉಂಟು ಅಂಡ್ ನಿಮ್ಮನ್ನ ಅಲೋನ್ ಆಗಿ ಬಿಟ್ಟು ಹೋಗಿರೋದು ಉಂಟು ಕೆಲವೊಂದು ಸರಿ. ಓಕೆ, ಅಂಡ್ ಅದು ರಿಲೇಟೆಡ್ ಆಗಿ ಡ್ರೆಸ್ ರಿಲೇಟೆಡ್ ಆಗಿ ತೋರಿಸ್ತಾ ಇದೆ. ಓಕೆ, ಸೊ ಡ್ರೆಸ್ಸು, ಈ ತರ ಜ್ಯುವೆಲ್ಲರು, ಅದ್ರಲ್ಲಿ ಏನಾದ್ರು ಸ್ವಲ್ಪ ಹಣದ ಖರ್ಚು ಬಗ್ಗೆ ಆ ತರದಲ್ಲಿ ಸ್ವಲ್ಪ ಜಗಳ ಆಗಿರೋದು ಉಂಟು ನಿಮ್ಮ ಇಬ್ಬರು ಮಧ್ಯೆ. ಅಂಡ್ ನೀವು ಅದನ್ನೆಲ್ಲದನ್ನು ಮೀರಿ ಮತ್ತೆ ಇಲ್ಲ, ಆ ವ್ಯಕ್ತಿನೇ ನನ್ಗೆ ಇಷ್ಟ, ಆ ವ್ಯಕ್ತಿ ಅಂದ್ರೇನೆ ತುಂಬಾ ಇಷ್ಟ, ಆ ಫ್ರೀಡಮ್ ನನ್ಗೆ ಅವ್ರು ಅಂದ್ರೇನೆ ಇಷ್ಟ ಅಂತ ಹೇಳ್ಬಿಟ್ಟು ನೀವು ಮತ್ತೆ ಅವ್ರು ಹೆಂಗ್ ಹೇಳ್ತಾರೋ ಆ ರೀತಿ ನೀವು ಕೇಳಿರೋದು ಉಂಟು ನಿಮ್ಮ ಒಂದು ಇದ್ರಲ್ಲಿ. ಅಂಡ್ ಅಗೇನ್ ಆಗಿ ಇವಾಗ ಚೆನ್ನಾಗಿದ್ದೀರ, ಇವಾಗ ಪರವಾಗಿಲ್ಲ. ಕೆಲವೊಬ್ರಲ್ಲಿ ಅದೇ ತರ ನಡೀತಾ ಇದೆ, ಬಟ್ ಇನ್ನು ಸ್ವಲ್ಪ ಕೆಲವೊಬ್ರಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಅಂಡ್ ಕೆಲವೊಬ್ರಲ್ಲಿ ಎಲ್ಲೋ ಮಿಸ್ ಮಾಡ್ಕೊಂತಾ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮ ಬಗ್ಗೆ ನಾನು ಹೇಳೋದಾದ್ರೆ ಯಾವುದೋ ಒಂದು ಸಿಚುವೇಶನ್ ಅನ್ನ ಅಥವಾ ಯಾವುದೋ ಒಂದು ಹ್ಯಾಪಿ ಮೂಮೆಂಟ್ ಆಗಿರ್ಬೋದು, ನಿಮ್ಗೆ ಸಾಂತ್ವನ ಹೇಳಕ್ಕೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಅಂಡ್ ಅದು ಅಲ್ಲಿ ಸಿಗ್ತಾ ಇಲ್ಲ ನಿಮ್ಗೆ. ಓಕೆ, ಆ ಕೇರಿಂಗ್ ಅನ್ನೋದು, ಆ ಒಂದು ಬಾಂಡಿಂಗ್ ಅನ್ನೋದು ನಿಮ್ಗೆ ಸಿಗ್ತಾ ಇಲ್ಲ. ಅಂಡ್ ಲಾಸ್ಟ್ ಕೊನೆಯದಾಗಿ ಇಲ್ಲಿ ನಿಮ್ಮ ಪ್ರಕಾರ ಅಂತಂದ್ರೆ ನೀವು ಈ ಒಂದು ಅಪೋಸಿಟ್ ಪರ್ಸನ್ ನ ನೀವು ಉಳಿಸ್ಕೊಳೋದಕ್ಕೆ, ಆ ಒಂದು ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳೋದಕ್ಕೆ ಸಾಕಷ್ಟು ಪೂಜೆಗಳನ್ನ ಮಾಡಿದ್ದೀರಾ, ಪುನಸ್ಕಾರಗಳನ್ನ ಮಾಡಿದ್ದೀರಾ. ಪೂಜೆ ಪುನಸ್ಕಾರಗಳಾಗಿರ್ಬೋದು, ಹೋಮಗಳನ್ನ ಮಾಡಿಸಿರ್ಬಹುದು, ಅಥವಾ ಟೆಂಪಲ್ ವಿಸಿಟ್ ಅಂತ ಹೇಳ್ತೀವಲ್ಲ, ಟೆಂಪಲ್ಗಳಿಗೆ ಹೋಗುವಂಥದ್ದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಿದೀವಿ. ಸೊ ಅದನ್ನು ಕೆಲವೊಬ್ರು ಇಲ್ಲಿ ಮಾಡಿರ್ತೀರಾ. ಅಂಡ್ ಅಫರ್ಮೇಶನ್ಸ್ ಗಳನ್ನ ಹೇಳೋದು, ಸಿಂಬಲ್ಸ್ ಗಳನ್ನ ಬರೆಯುವಂಥದ್ದು, ಅವರಿಗೋಸ್ಕರ ನೀವೇನಾದ್ರೂ ಒಂದು ಲೈಫ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ಅದು ಅವ್ರಿಗೋಸ್ಕರನೇ ಮಾಡಿದ್ದೀರಾ. ಓಕೆ, ಅದು ಸ್ಪಿರಿಚುವಾಲಿಟಿಯಲ್ಲಿ ಹೋಗಿ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ನಿಮ್ಮ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಆ ವ್ಯಕ್ತಿ ನಿಮ್ಮ ಮೇಲೆ ಏನ್ ಡೀಪ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ಅನ್ನೋದು ಇವಾಗ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, 8 of Swords, 8 of Cups. Okay, Devil card, King of
ಪೆಂಟಿಕಲ್ಸ್, 8 ಆಫ್ ವಾಂಡ್ಸ್. ಸೊ ಇಲ್ಲಿ ಆ ವ್ಯಕ್ತಿ ನಿಮ್ ಬಗ್ಗೆ ಏನೆಲ್ಲ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ಅನ್ನೋದು ಹೇಳೋದಾದ್ರೆ, ಸೊ ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನಿರಬಹುದು ಆಸ್ ಪರ್ ಕಾರ್ಡ್ ಹೇಳ್ಬೇಕಾದ್ರೆ ತುಂಬಾನೇ 8 ಎನರ್ಜಿ ಇದೆ ನೋಡಿ. 8 ಆಫ್ ಸಾರ್ಟ್ಸ್ ಇದೆ, 8 ಆಫ್ ಕಪ್ಸ್ ಇದೆ ಅಂಡ್ 8 ಆಫ್ ವಾಂಡ್ಸ್ ಇದೆ. ಓಕೆ, ಸೊ ಸ್ವಲ್ಪ ಇಲ್ಲಿ ಹೇಳ್ಬೋದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಜಾಸ್ತಿ ನಿಮ್ಗೆ ಹೇರಿರ್ಬೋದು. ಓಕೆ, ಸೊ ಆ ವ್ಯಕ್ತಿಯ ಬಗ್ಗೆ ಅಂತ ಅಂದ್ರೆ ಸ್ವಲ್ಪ ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ಅನ್ನೋದಿದೆ. ಅದು ಅಪೋಸಿಟ್ ಪರ್ಸನ್ಗೆ ಒಂದು ಡೀಪ್ ಫೀಲಿಂಗ್ಸ್ ಅಂತ ಏನ್ ಇರ್ಬೋದು ಅಂತ ಅಂದ್ರೆ, ನಾನ್ ಹೇಳ್ದಂಗೆ ಕೇಳ್ಬೇಕು ಆ ತರದಲ್ಲಿ. ಅಂಡ್ ಕೆಲವೊಂದ್ರಲ್ಲಿ ಅನ್ಸ್ತಾ ಇದೆ, ಕೆಲವೊಂದು ವಿಚಾರಗಳು ಯಾವ ರೀತಿ ಇಲ್ಲಿ ಅಂತಂದ್ರೆ ಸ್ವಲ್ಪ ನೆಗೆಟಿವ್ ಕಡೆ ಹೋಗ್ತಾ ಇದೆ. ಮನ್ಸು ಯಾವಾಗ್ಲೂ ಕೂಡ ನೆಗೆಟಿವ್ ಕಡೆ ಹೋಗ್ತಾ ಇದೆ. ಅಂಡ್ ರಿಲೇಶನ್ಶಿಪ್ ಉಳಿಸ್ಕೊಳಕ್ಕೆ ನೀವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರೋ, ಸೊ ಅವರು ಸ್ವಲ್ಪ ನೆಗ್ಲಿಜೆನ್ಸಿ ಇದೆ ಇದ್ರಲ್ಲಿ. ಓಕೆ, ಸೊ ಅವ್ರು ಮಾಡ್ತಾ ಇದ್ದಾರೆ. ಏನ್ ನೆಗ್ಲಿಜೆನ್ಸಿ ಅಂತ ಅಂದ್ರೆ, ಯಾವುದೋ ಒಂದು ವಿಚಾರದಲ್ಲಿ ನೆಗ್ಲಿಜೆನ್ಸಿ ಇದೆ. ಅದು ಪ್ರೀತಿ ವಿಚಾರದಲ್ಲೋ ಅಥವಾ ಹಣಕಾಸಿನ ವಿಚಾರದಲ್ಲೋ ಯಾವುದೋ ಒಂದು ಇದರಲ್ಲಿ ನೆಗ್ಲಿಜೆನ್ಸಿ ಅಂತ ಅನ್ನೋದು ಇದೆ. ಅಂಡ್ ಇಲ್ಲಿ ಕೆಲವೊಬ್ಬರು ಆಲ್ರೆಡಿ ನಿಮ್ಮನ್ನ ಬಿಟ್ಟು ಬೇರೆಯವರ ಒಂದು ಈ ಒಂದು ಸಂಬಂಧ ಬೇಡ, ಓಕೆ, ಇದು ಯಾಕೋ ನನ್ಗೆ ಸೆಟ್ ಆಗ್ತಾ ಇಲ್ಲ. ಅಂಡ್ ಆಲ್ರೆಡಿ ಇಲ್ಲಿ ನಾನು ಹೇಳೋದಾದ್ರೆ, ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಇಲ್ಲಿ ನಿಮ್ದು ಫುಲ್ ಪಾಸಿಟಿವ್ನೆಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿ ಬಂದಿರುವಂತದ್ದು. ಅಂಡ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನೇನಾದ್ರೂ ನಾನು ಸಾಕಾಗುತ್ತೋ ಇಲ್ಲೋ ಆ ತರದ್ದು. ಅಂದ್ರೆ ನಾನು ಏನಾದ್ರೂ ಕಮಿಟ್ಮೆಂಟ್ ಆಗ್ಬಿಟ್ರೆ, ನನ್ಗೆ ಏನಾದ್ರೂ ಕಮಿಟ್ಮೆಂಟ್ಸ್ ಅಂತ ಏನಾದ್ರೂ ಬಂದ್ಬಿಟ್ರೆ ಆ ಒಂದು ಲೈಫ್ ಅಲ್ಲಿ ಮುಂದೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನ ಅಥವಾ ಅವ್ರನ್ನ ನಾನು ನಿಭಾಯಿಸ್ತೀನ, ಆ ತರದ್ದು ತುಂಬಾನೇ ನೋಡಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಯಾವಾಗ್ಲೂ ಕೂಡ ಹಣಕಾಸಿನ ವಿಚಾರನೇ ಹೇಳೋದು. ಓಕೆ, ಅಂಡ್ ಅಪಾರ್ಚುನಿಟೀಸು ಅವ್ರಿಗೆ ಜಾಬ್ ವಿಚಾರದಲ್ಲೂ ಕೂಡ, ನಿಮ್ಮ ಒಂದು ಜಾಬ್ ವಿಚಾರದಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದು ಒಂದು ಪರ್ಟಿಕ್ಯುಲರ್ ಆಗಿದೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಜಾಬ್ ಏನು, ನೀವೆಲ್ಲಿ ಹೋಗ್ತಾ ಇದ್ದೀರಾ, ಅಂಡ್ ಅದನ್ನೆಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಓಕೆ ಅವ್ರಿಗೆ ತುಂಬಾ ಇಷ್ಟ. ಆ ಒಂದು ಫೀಲಿಂಗ್ ಅಲ್ಲಿ ಇದ್ದಾರೆ, ನಿಮ್ದನ್ನ ನೋಡ್ಕೊಳೋದಕ್ಕೆ ಅಂತಾನು ಹೇಳ್ಬೋದು. ಇಲ್ಲಿ ಪಾಸಿಟಿವ್ ಸೈಡ್ ಅಂತ ಅಂದ್ರೆ ಈ ಪೊಸೆಸಿವ್ನೆಸ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಒಂದು ಫೀಲಿಂಗ್ಸ್ ಅಂತ ಅನ್ನೋದು ಕಾಣಿಸ್ತಾ ಇದೆ. ಓಕೆ, ಸೊ ಓವರ್ ಆಗಿ ಪೊಸೆಸಿವ್ನೆಸ್ ಆಯ್ತು ಅಂತ ಅಂದ್ರೆ ನಿಮ್ಗೂ ಕೂಡ ಕಷ್ಟ ಆಗುತ್ತೆ. ಅಂದ್ರೆ ಎಲ್ಲೋದ್ರೂ ಹೇಳ್ಬೇಕು ಮಾಡ್ಬೇಕು ಅಂತ ರಿಸ್ಟ್ರಿಕ್ಷನ್ ಹಾಕ್ಬಿಟ್ರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಂಬಂಧ ಜಾಸ್ತಿ ದಿನ ತನಕ ಉಳಿಯೋದಿಲ್ಲ ಅಲ್ವಾ. ಸೊ ಅದ್ರಲ್ಲಿ ನೀವೇನಾದ್ರೂ ಅಂದ್ರೆ ಸಖತ್ ಸ್ಟಕ್ ಅಂತ ಅನಿಸ್ತಿದೆ. ಕೆಲವೊಂದ್ಸರಿ ನಿಮ್ಗೆ ಅನ್ಸಿರ್ಬೋದು, ಅಯ್ಯೋ ಎಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅಂತಾರೆ, ಇವ್ ಹೇಳ್ದಂಗೆ ಕೇಳ್ಬೇಕು, ಇವು ಎಲ್ಲಿ ಹೋದ್ರೂ ಕೂಡ ಹೋಗ್ಬೇಕು ಮಾಡೋಗ್ಬೇಕು ಆ ತರದ್ದು. ಓಕೆ, ಅದು ನಿಮ್ಗೆ ಕೆಲವೊಬ್ರಿಗೆ ಓಕೆ, ಕೆಲವೊಬ್ರಲ್ಲಿ ಇಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಆ ಒಂದು ಫೀಲಿಂಗ್ ಅನ್ನ ಕೆಲವೊಬ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನನ್ನ ಕೇಳ್ಬೇಕು, ಅವ್ರು ನನ್ನ ಜೊತೆನೆ ಇರ್ಬೇಕು ಆ ತರದ್ದು. ಸೊ ಅಪೋಸಿಟ್ ಪರ್ಸನ್ ಅಷ್ಟೊಂದಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇಲ್ಲಿ ಜಗಳಕ್ಕೆ ಹೋಗುತ್ತೆ, ಫೈಟಿಂಗ್ಸ್ ಆಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ತೋರಿಸ್ತಾ ಇದೆ. ಬಟ್ ಡೆವಿಲ್ ಕಾರ್ಡ್ ಮಿಡಲ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಸೈಡ್ ಅಂತ ಅನ್ಬೋದು. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಸೈಡ್. ಅವರು ನಿಮ್ಮ ಬಗ್ಗೆ ಒಂದು ಏನೋ ಒಂದ್ ಕಡೆ ಅವ್ರಿಗೆ ಯಾವುದೋ ಒಂದು ವಿಷಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ ಕಡೆಯಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದು ರೀಚ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಯಾವುದು ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೇ ಬಿ ಇಲ್ಲಿ ಕಾರ್ಡ್ ಬಂದಿರೋ ಪ್ರಕಾರ ಪೆಂಟಿಕಲ್ಸ್ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಆ ಒಂದು ರೀಚ್ನೆಸ್ ಆಗ್ಲಿಕ್ಕೆ ಓಕೆ ಅದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ. ನನ್ನ ಹುಡುಗ ಅಥವಾ ನನ್ನ ಹುಡುಗಿ ಇಷ್ಟೇ ದುಡಿಬೇಕು, ಅವರು ಇಷ್ಟೇ ಖರ್ಚು ಮಾಡ್ಬೇಕು, ಆ ತರದ್ದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ನಿಮ್ಗೆ ಕೇಳಿದ್ರು ಕೇಳ್ಬೋದು, ಯಾಕಂದ್ರೆ ಇದು ಫ್ಯೂಚರ್ ಕಾರ್ಡ್ ಅಲ್ಲಿ ಬಂದಿರೋದ್ರಿಂದ. ಸೊ ಮುಂದಿನ ದಿನಗಳಲ್ಲಿ ಈ ವಿಚಾರನೂ ಕೂಡ ಬರಬಹುದು. ಓಕೆ, ಈ ವಿಚಾರ ಕೂಡ ಬರಬಹುದು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಬಟ್ ಇಲ್ಲಿ ಕಷ್ಟಗಳು ಇದೆ, ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಮನೆ ಕಡೆ ಪ್ರೆಷರ್ ಇದೆ. ಓಕೆ, ಅವ್ರ ಮನೇಲಿ ಯಾರೇ ಇರಬಹುದು, ಆ ಮನೆ ಕಡೆ ಒಂದು ಸ್ವಲ್ಪ ಪ್ರೆಷರ್ ಅಂತ ಅನಿಸ್ತಾ ಇದೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಆ ಒಂದು ಪ್ರೆಷರ್ನ ತಗೊಂಡ್ ಬಂದು ನಿಮ್ ಮೇಲೆ ಹೇರ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಓಕೆ, ಸೊ ಇದಿಷ್ಟು ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸೊ ನೋಡೋಣ ಏನಾದ್ರು ರೆಮಿಡಿಯಾಗಿ ಇದನ್ನ ಮಾಡಬಹುದಾ, ಸರಿ ಮಾಡಬಹುದಾ ಅಂತ ಅನ್ನೋದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಓಕೆ, ನಂಬರ್ 4 6 ಚಕ್ರ ಅಂತ ಹೇಳ್ಬಿಟ್ಟು ಬಂದಿದೆ. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. See beyond the current situation. ಓಕೆ, ಸೊ ನಿಮಗೆ ಇಲ್ಲಿ 6th ಚಕ್ರ ಅಂಡ್ ಸಿ ಬಿಯಾಂಡ್ ದ ಕರೆಂಟ್ ಸಿಚುವೇಶನ್ ಅಂತ ಅಂದ್ರೆ ಈ ಒಂದು ಸಿಚುವೇಶನ್ನು. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಇದೆಲ್ಲ ನಮ್ಗೆ ರೆಸನೇಟ್ ಆಗ್ತಾ ಇದೆ. ಆ ಪರ್ಸನ್ ನಮ್ಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂಡ್ ನೆಗೆಟಿವ್ ಆಗಿ ಸ್ವಲ್ಪ ಏನು ಮಾತಾಡ್ತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಹೌದು ನೀವು ಹೇಳಿದ್ದೆಲ್ಲ ಕರೆಕ್ಟು ಅಂತ ಅನ್ನೋದಾದ್ರೆ ಓಕೆ, ಆಸ್ ಪರ್ ಈ ಒಂದು ಸೊಲ್ಯೂಷನ್ಗೆ ಬಂದಿರುವಂತದ್ದೇನು ಅಂತಂದ್ರೆ ನೀವು ಬೆಸ್ಟ್ ಆಗಿ ಈ ಒಂದು ಕ್ರಿಸ್ಟಲ್ ಅನ್ನ ನೀವು ಯೂಸ್ ಮಾಡ್ಬೋದು, ಈ ಒಂದು ಬ್ರೇಸ್ಲೆಟ್ ಅನ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲೂ ಕೂಡ ಒಂದು 6th ಚಕ್ರ ಅಂತ ಹೇಳ್ಬಿಟ್ಟು ಬಂದಿರುವಂತದ್ದು ಅಂಡ್ ಇಲ್ಲೂ ಕೂಡ ಒಂದು ಅಮೆಥಿಸ್ಟ್ ಅಂತಹ ಒಂದು ಬಾಲ್ ಬಂದಿರುವಂತದ್ದು. ಓಕೆ, ಸೊ ಇದು ಬಂದಿರುವಂತದ್ದು ಅಮೆಥಿಸ್ಟ್. ಓಕೆ, ಸೊ ಇದಕ್ಕೆ ಬೆಸ್ಟ್ ಅಂತ ಅಂದ್ರೆ ನೋಡಿ ಪಿಂಕ್, ಇಲ್ಲೂ ಕೂಡ ಪಿಂಕ್ ವಿತ್ ಒಂಥರ ಪಿಂಕ್ ಕಲರ್ ಇದೆ ಅಂಡ್ ಇಲ್ಲಿ ಪರ್ಪಲ್ ಕಲರ್ ಇದೆ. ಓಕೆನಾ, ಸೊ ಇಲ್ಲಿ ಕೂಡ ಈ ಒಂದು ಬ್ರೇಸ್ಲೆಟ್ ಕೂಡ ಪಿಂಕ್ ಅಲ್ಲಿ ಇದೆ ಮತ್ತೆ ಪರ್ಪಲ್ ಅಲ್ಲೂ ಕೂಡ ಇದೆ. ಓಕೆ, ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಈ ಒಂದು ಬ್ರೇಸ್ಲೆಟ್ ನ ನಿಮ್ಮ ಒಂದು ಏನೇ ಸಿಚುವೇಶನ್ ಇತ್ತು ಅಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಸಫರ್ ಮಾಡ್ತಾ ಇದ್ದೀರಾ ಅಥವಾ ಆ ಪರ್ಸನ್ ನನ್ಗೆ ಅಟ್ರಾಕ್ಷನ್ ಆಗ್ತಾ ಇಲ್ಲ, ನಾನ್ ಹೇಳಿದ ವಿಚಾರಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಸೊ ಏನೇ ಪದೇ ಪದೇ ಜಗಳ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಈ ಒಂದು ಬ್ರೇಸ್ಲೆಟ್ ಗಳನ್ನ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ನೀವು ಕಾಲ್ ಮಾಡಿ ಬುಕ್ ಮಾಡಬಹುದು. ಓಕೆ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.